Hello everyone, how are you all? I hope everyone are doing good. This is your Dilip Kumar. Welcome back to one more video from my YouTube channel, Deco Creation. ಸೊ ನೀವೇನಾರ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ವಿಡಿಯೋ ಅಪ್ಡೇಟ್ಸ್ಗೆ ಲೈಕು ಶೇರು ಕ್ಲಿಕ್ ಮಾಡಿ. ಓಕೆ, ಸೊ ನಾವು ಈ ವಿಡಿಯೋದಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಡಿಸ್ಕಸ್ ಮಾಡೋಣ. ಓನ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಫಸ್ಟು ಈ ಚಾಪ್ಟ್ರಲ್ಲಿ 1 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ, ಅದು MCQ ಆಗಿರುತ್ತೆ. 1 ಮಾರ್ಕ್ಸ್ ಕ್ವಶನ್ ಇನ್ನೊಂದು ಬರುತ್ತೆ, ಮತ್ತು 2 ಮಾರ್ಕ್ಸ್ ಕ್ವಶನ್ ಒಂದು ಬರುತ್ತೆ, ಮತ್ತು 4 ಮಾರ್ಕ್ಸ್ ಕ್ವಶನ್. ಸೊ ಈ ಚಾಪ್ಟ್ರಲ್ಲಿ ಎಲ್ಲರೂ ಮಿನಿಮಮ್ 6 to 7 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಸೊ ಈ 4 ಮಾರ್ಕ್ಸ್ ಕ್ವಶನ್ನು ಯಾವಾಗಲೂ ಗ್ರಾಫ್ ಆಗಿರುತ್ತೆ. ಈ 2 ಮಾರ್ಕ್ಸ್ ಕ್ವಶನ್ನು ಎಲಿಮಿನೇಷನ್ ಮೆಥಡೇ ಆಗಿರುತ್ತೆ. ಸೊ 1 ಮಾರ್ಕ್ಸ್ ಕ್ವಶನ್ನು 2 ಬರುತ್ತೆ, ಒಂದು MCQ ಇರುತ್ತೆ ಮತ್ತು ಇನ್ನೊಂದು ಡೈರೆಕ್ಟ್ ಕ್ವಶನ್ ಇರುತ್ತೆ. ಓಕೆನಾ? ಸೊ ಇವಾಗ 1 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಕ್ಲಾಸಲ್ಲಿ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ ಇದೆ. ಪೇಜ್ ನಂಬರ್ 26 ಆ ಟೇಬಲ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಏನಂದರೆ, ಒಂದು ಲೀನಿಯರ್ ಈಕ್ವೇಷನ್ ಕೊಟ್ಟಿರ್ತಾರೆ. ಏನು, x ಮೈನಸ್ 2y ಈಕ್ವಲ್ ಟು 0, 3x ಪ್ಲಸ್ 4y ಮೈನಸ್ 20 ಈಕ್ವಲ್ ಟು 0. ಇವಾಗ ನಾನು ಪರ್ಟಿಕ್ಯುಲರ್ಲಿ ಈ ಈಕ್ವೇಷನ್ಗೆ ABC ವ್ಯಾಲ್ಯೂಸ್ ಬರಿತೀನಿ. ಹೆಂಗೆ ABC ವ್ಯಾಲ್ಯೂಸ್ ಬರೆಯೋದು? ಎಕ್ಸ್ ಜೊತೆ ಇರೋ ಕೋಎಫಿಷಿಯೆಂಟ್ನ ನಾವು A ಅಂತ ಬರಿಬೇಕು, Y ಜೊತೆ ಇರೋ ಕೋಎಫಿಷಿಯೆಂಟ್ನ B ಅಂತ ಬರಿಬೇಕು, ನೆಕ್ಸ್ಟು C ಜೊತೆ ಇರೋ ಕೋಎಫಿಷಿಯೆಂಟ್ನ C ಅಂತ ಬರಿಬೇಕು. ಅದು ABC ವ್ಯಾಲ್ಯೂ. ಇಲ್ಲಿ ನೋಡಿ ಇಲ್ಲಿ, ಈ ಈಕ್ವೇಷನ್ಗೆ ಮತ್ತು ಈ ಈಕ್ವೇಷನ್ಗೆ, ಎರಡು ಈಕ್ವೇಷನ್ಗೆ ABC ವ್ಯಾಲ್ಯೂ ಬರಿತೀನಿ. ಫಾರ್ ದ ಫಸ್ಟ್ ಈಕ್ವೇಷನ್, ಇದನ್ನು ಫಸ್ಟ್ ಈಕ್ವೇಷನ್ ಅಂತ ಕರಿತೀನಿ, ಇದನ್ನು ಸೆಕೆಂಡ್ ಈಕ್ವೇಷನ್ ಅಂತ ಕರಿತೀನಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ A ಇನ್ ದ ಫಸ್ಟ್ ಈಕ್ವೇಷನ್? ಎಕ್ಸ್ ಜೊತೆ ಏನೂ ಇಲ್ಲ ಅಂದರೆ ಅದ್ರ ಕೋಎಫಿಷಿಯೆಂಟ್ ಯಾವತ್ತೂ 1 ಆಗಿರುತ್ತೆ. ನೆಕ್ಸ್ಟು B ಈಸ್ ಈಕ್ವಲ್ ಟು -2. C ವ್ಯಾಲ್ಯೂ ವಿಚ್ ಈಸ್ ಈಕ್ವಲ್ ಟು 0. ಇಲ್ಲಿ ಇದು ಈಕ್ವೇಷನ್ 1 ಆಗಿರೋದ್ರಿಂದ ನಾನು ಏನಂತ ಕರಿತೀನಿ ಅಂದರೆ A1 B1 C1 ಅಂತ ಕರಿತೀನಿ. ಇವಾಗ ಎರಡನೇ ಈಕ್ವೇಷನ್ಗೆ A2 B2 C2 ವ್ಯಾಲ್ಯೂ ಬರೀಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ A2? ಎಕ್ಸ್ ಜೊತೆ ಇರೋ ಕೋಎಫಿಷಿಯೆಂಟು, ದಟ್ ಈಸ್ 3 ವಿತ್ ಸೈನ್ ಬರೀಬೇಕು. B2 ವಿಚ್ ಈಸ್ ಈಕ್ವಲ್ ಟು 4, C2 which is equal to -20. ಓಕೆನಾ? ಇವಾಗ ನಾನು A1 by A2 which is equal to B1 by B2 which is equal to C1 by C2 ಅಂದರೆ ಎಲ್ಲ ರೇಷಿಯೋಗಳನ್ನು ಬರ್ಕೊತೀನಿ. ವಾಟ್ ಈಸ್ A1 by A2? A1 by A2 is 1/3 ಈಕ್ವಲ್ ಬರದೆ ಇಲ್ಲಿ -2/4. ಈಕ್ವಲ್ ಬರದೆ C1 0/20 -20. ಓಕೆನಾ? ನೋಡಿ ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡ್ಬೋದು. 2 1s 2 2s, ಇದೇನಾಯಿತು 1/3 ಈಕ್ವಲ್ ಟು -1/2 ಈಕ್ವಲ್ ಟು 0/20 ಅಂತ ಬರ್ತದೆ. ನೋಡಿ ಇಲ್ಲಿ A1 by A2 ಆ್ಯಂಡ್ B1 by 2 ಆರ್ ನಾಟ್ ಈಕ್ವಲ್, ಅಂದರೆ ಫಸ್ಟ್ 2 ರೇಷಿಯೋಸು ನಾಟ್ ಈಕ್ವಲ್ and the second 2 ratios is also not equal. ಈ ಥರ ಫಸ್ಟ್ 2 ರೇಷಿಯೋಸ್ ನಾಟ್ ಈಕ್ವಲ್ ಇದ್ದರೆ ನಮಗೆ ಯಾವ ಸೊಲ್ಯೂಷನ್ ಬರುತ್ತೆ ಅಂದರೆ, ಗ್ರಾಫಲ್ಲಿ ಮಾಡಿದ್ರೆ ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಬರುತ್ತೆ. ಏನು ಇಂಟರ್ಸೆಕ್ಟಿಂಗ್ ಲೈನ್ ಅಂದರೆ, ಒಂದು ಲೈನ್ ಇರುತ್ತೆ, ಅದ್ರ ಮೇಲೇ ಇನ್ನೊಂದು ಲೈನ್ ಬರುತ್ತೆ. ಈ ಥರ ಇದ್ದರೆ ಅದನ್ನು ಇಂಟರ್ಸೆಕ್ಟಿಂಗ್ ಲೈನ್ ಅಂತ ಕರಿತೀವಿ. ಇಂಟರ್ಸೆಕ್ಟಿಂಗ್ ಲೈನ್ ಬಂದರೆ ಅದರಲ್ಲಿ ಎಷ್ಟು ಸೊಲ್ಯೂಷನ್ ಇರುತ್ತೆ ಅಂದರೆ, ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್. ಎಕ್ಸಾಕ್ಟ್ಲಿ ಒನ್ ಸೊಲ್ಯೂಷನ್ ಇರುತ್ತೆ, ಆರ್ ಇಟ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್.
ಯೂನಿಕ್ ಸೊಲ್ಯೂಷನ್. ಸೊ ಈ ಕಾನ್ಸೆಪ್ಟು ನಿಮಗೆ ಗೊತ್ತಿದ್ರೆ ಈಸಿಯಾಗಿ 1 ಮಾರ್ಕ್ಸ್ನ ತಗೋಬಹುದು. ಸೊ ದ ಕ್ವಶನ್ ಮೇ ಬಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿರುತ್ತೆ ಅಥವಾ 1 ಮಾರ್ಕ್ಸ್ ಕ್ವಶನಲ್ಲಿರುತ್ತೆ. ಸೊ ಒಂದು ಯಾವುದೇ ರೀತಿ ಕ್ವಶನ್ ಕೊಡ್ತಾರೆ ಅಂದರೆ ಒಂದು ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ನ ಕೊಡ್ತಾರೆ. ಸೊ ನೀವು ದೇ ಮೇ ಆಸ್ಕ್ ಯು ಟು ಫೈಂಡ್ ಔಟ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ a1/a2 b1/b2 ಅಥವಾ ಸೊ ಫಸ್ಟ್ 2 ratios ಆರ್ ನಾಟ್ ಈಕ್ವಲ್, ದೆನ್ ವಾಟ್ ಈಸ್ ದ ಟೈಪ್ ಆಫ್ ಸೊಲ್ಯೂಷನ್ ವಿಚ್ ಯು ವಿಲ್ ಬಿ ಗೆಟಿಂಗ್. If first 2 ratios are not equal, then we will be getting the intersecting line. ಈ ಥರ ಅದು ಇಂಟರ್ಸೆಕ್ಟಿಂಗ್ ಲೈನ್ದೆ ಎಷ್ಟು ಸೊಲ್ಯೂಷನ್ ಇರುತ್ತೆ ಅಂದರೆ ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್. ಸೊ ಇವಾಗ ನಾವು ಸೆಕೆಂಡ್ ಕಂಡೀಷನ್ನ ಕನ್ಸಿಡರ್ ಮಾಡೋಣ. ದಿಸ್ ಈಸ್ ಅಬೌಟ್ ದ ಕಂಡೀಷನ್ 1. ಸೆಕೆಂಡ್ ಕಂಡೀಷನ್ ಏನಂದರೆ ಮತ್ತೆ 2 ಲೀನಿಯರ್ ಇಕ್ವೇಷನ್ ತಗೋತೀನಿ. 2x ಪ್ಲಸ್ 3y minus 9 equal to 0, 4x plus 6y minus 18 equal to 0. ಸೊ ಇದರಲ್ಲೂ ಅಷ್ಟೇ ನಾನು ಫಸ್ಟು ABC ವ್ಯಾಲ್ಯೂಸ್ ಬರಿತೀನಿ. ದಿಸ್ ಐ ವಿಲ್ ಕನ್ಸಿಡರ್ ಆಸ್ ಈಕ್ವೇಷನ್ 1, ಇದನ್ನು ಈಕ್ವೇಷನ್ 2. ಸೊ ನೋಡಿ a1/a2 which is equal to b1/b2 which is equal to c1/c2. ಸೊ ಇವಾಗ a1 ವ್ಯಾಲ್ಯೂ ಬರೀತೀನಿ. a1 ಏನೋ 2, a2 ವ್ಯಾಲ್ಯೂ 4 ಈಕ್ವಲ್ ಟು b1 ವ್ಯಾಲ್ಯೂ 3, b2 ವ್ಯಾಲ್ಯೂ 6 ವಿಚ್ ಈಸ್ ಈಕ್ವಲ್ ಟು c1 ವ್ಯಾಲ್ಯೂ -9, c2 ವ್ಯಾಲ್ಯೂ -18. ಇದು ಕ್ಯಾನ್ಸಲ್ ಆಯಿತು. ನೋಡಿ ಇದನ್ನ ಸಿಂಪ್ಲಿಫೈ ಮಾಡ್ತೀನಿ. 2 1s 2 2s ಏನು ಬಂತು 1/2 ಈಕ್ವಲ್ ಟು 3 1s 3 2s ದಟ್ ಈಸ್ ಆಲ್ಸೋ 1/2 ಬಂತು. ಸೊ 9 1s 9 2s ಅದು ಕೂಡ 1/2 ಬಂತು. ಸೊ ಇವಾಗ a1/a2 ರೇಷಿಯೋ ಈಕ್ವಲ್ ಟು b1/b2 ರೇಷಿಯೋ ಆ್ಯಂಡ್ ಈಕ್ವಲ್ ಟು c1/c2 ರೇಷಿಯೋ. ಅಂದರೆ 3 ರೇಷಿಯೋಸ್ಗಳು ಈಕ್ವಲ್ ಇದ್ದರೆ ಆವಾಗ ನಮಗೆ ಗ್ರಾಫಿಕಲ್ ಆಗಿ ಯಾವ ಸೊಲ್ಯೂಷನ್ ಬರುತ್ತೆ ಅಂದರೆ ಕೋಇನ್ಸಿಡೆಂಟ್ ಲೈನ್. ಸೊ ಮಲ್ಟಿಪಲ್ ಚಾಯ್ಸಲ್ಲಿ ಕ್ವಶನ್ ಕೇಳ್ತಾರೆ, ಏನಂತ ಕೊಡ್ತಾರೆ, ಇನ್ ಎ ಗಿವನ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ if all the 3 ratios are equal, then what is the graphical solution, which graphical representation ಅಂತ ಕೇಳ್ತಾರೆ. ಆವಾಗ ನೀವು ಕೋಇನ್ಸಿಡೆಂಟ್ ಲೈನ್ ಅಂತ ಬರಿಬೇಕು. ಸೊ ಏನು ಕೋಇನ್ಸಿಡೆಂಟ್ ಲೈನು ಅಂದರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬರೋದು. ಇದು ಒಂದು ಲೈನು, ಅದ್ರ ಮೇಲೆ ಇನ್ನೊಂದು ಲೈನ್ ಬಂದರೆ ಅದನ್ನು ನಾವು ಕೋಇನ್ಸಿಡೆಂಟ್ ಲೈನ್ ಅಂತ ಕರಿತೀವಿ. ಆಯಿತಾ? ಸೊ ಕೋಇನ್ಸಿಡೆಂಟ್ ಲೈನ್ ಬಂದರೆ ಇಟ್ ಹ್ಯಾಸ್ many solution or infinite solution. infinitely many solution ಅಂದರೆ ಎಷ್ಟೊಂದು ಸೊಲ್ಯೂಷನ್ಗಳು ಇರ್ತವೆ ಅಂತ. ಆಯಿತಾ? ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅದು ಯಾವಾಗ ಅಂದರೆ ಆಲ್ 3 ratios ಆಫ್ ಲೀನಿಯರ್ ಪೇರ್ ಆಫ್ ಈಕ್ವೇಷನ್ಸ್ ಆರ್ ಈಕ್ವಲ್. ಅಂದರೆ ಒಂದು ಲೀನಿಯರ್ ಇಕ್ವೇಷನ್ನಲ್ಲಿ ಎಲ್ಲ ರೇಷಿಯೋಸು ಈಕ್ವಲ್ ಇದ್ದರೆ ಆವಾಗ ನಮಗೆ ಕೋಇನ್ಸಿಡೆಂಟ್ ಲೈನ್ ಬರುತ್ತೆ. ಕೋಇನ್ಸಿಡೆಂಟ್ ಲೈನ್ ಬಂದರೆ ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್. ಸೊ ಇವಾಗ ನಾನು ಥರ್ಡ್ ಕಂಡೀಷನ್ನ ಕನ್ಸಿಡರ್ ಮಾಡ್ತೀನಿ. ಏನು ಥರ್ಡ್ ಕಂಡೀಷನ್ ಅಂದರೆ ಅಗೇನ್ ಐ ವಿಲ್ ಕನ್ಸಿಡರ್ ದಿ 2 ಲೀನಿಯರ್ ಇಕ್ವೇಷನ್. ದಿಸ್ ಇಸ್ ದ ಕಂಡೀಷನ್ ನಂಬರ್ 3. ಏನು ಕಂಡೀಷನ್ ಅಂದರೆ ಒಂದು ಎರಡು ಲೀನಿಯರ್ ಇಕ್ವೇಷನ್ ತಗೋತೀನಿ. x ಪ್ಲಸ್ 2y minus 4 equal to 0, 2x plus 4y minus 12 equal to 0. ಇಲ್ಲೂ ಅಷ್ಟೇ ABC ವ್ಯಾಲ್ಯೂ ಬರೀತೀನಿ. ಇದು ಈಕ್ವೇಷನ್ 1 ಮತ್ತು ಇದು ಈಕ್ವೇಷನ್ 2. ಸೊ a1/a2 ರೇಷಿಯೋ ಈಕ್ವಲ್ ಟು b1/b2 ರೇಷಿಯೋ ಈಕ್ವಲ್ ಟು c1/c2 ರೇಷಿಯೋ. ಸೊ ಇವಾಗ ABC ವ್ಯಾಲ್ಯೂಸ್ ಬರೀತೀನಿ. a1 ಈಕ್ವೇಷನ್ 1x ಜೊತೆ ಇಲ್ಲೇನೂ ಇಲ್ಲ, ಏನಂತ ಬರೀಬೇಕು 1 ಡಿವೈಡೆಡ್ ಬೈ a2 ಅಂದರೆ 2 ವಿಚ್ ಈಸ್ ಈಕ್ವಲ್ ಟು b1 ಅಂದರೆ 2 ಡಿವೈಡೆಡ್ ಬೈ ಪ್ಲಸ್ 4 ರೈಟ್ ಆ್ಯಸ್ ಇಟ್ ಈಸ್. c1 ಅಂದರೆ -4 ಇದೆ, c2 ಅಂದರೆ -12 ಇದೆ. ಆಯಿತಾ? ಇವಾಗ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. 2 1s
2 2s 4 1s 4 3s ಈ ಮೈನಸ್ಸು ಕ್ಯಾನ್ಸಲ್ ಆಯಿತು. ಸೊ ಏನು ಬಂತು 1/2 ವಿಚ್ ಈಸ್ ಈಕ್ವಲ್ ಟು 1/2 ಆ್ಯಂಡ್ ಇಟ್ ಡಸ್ ನಾಟ್ ಈಕ್ವಲ್ ಟು 1/3. ಅಂದರೆ ಫಸ್ಟ್ 2 ರೇಷ್ಯೂಸ್ ಈಕ್ವಲ್ ಇದೆ ಮತ್ತು ಥರ್ಡ್ ರೇಷ್ಯೂ ಈಕ್ವಲ್ ಇಲ್ಲ. ಅಂದರೆ ನೋಡಿ ಇವೆರಡು ರೇಷ್ಯೂ ಈಕ್ವಲ್ ಇಲ್ಲ. ಈ ಥರ ಇದ್ದರೆ ಆವಾಗ ನಮಗೆ ಗ್ರಾಫಲ್ಲಿ ಯಾವ ಸೊಲ್ಯೂಷನ್ ಬರುತ್ತೆ ಅಂದರೆ ಪ್ಯಾರಲಲ್ ಲೈನ್ಸ್ ಬರುತ್ತೆ. ಗ್ರಾಫಲ್ಲಿ ಪ್ಯಾರಲಲ್ ಲೈನ್ ಬರುತ್ತೆ ಆ್ಯಂಡ್ ನಾವು ಆ ಈಕ್ವೇಷನ್ಗೆ ಸೊಲ್ಯೂಷನ್ ಏನಾರು ಫೈಂಡ್ ಔಟ್ ಮಾಡಿದ್ರೆ ಇಟ್ ಹ್ಯಾಸ್ ನೋ ಸೊಲ್ಯೂಷನ್, ಅದು ಯಾವುದೇ ಥರವಾದ ಸೊಲ್ಯೂಷನ್ನು ಬರಲ್ಲ. ಸೊ ಇಷ್ಟು ಕಾನ್ಸೆಪ್ಟು ಕರೆಕ್ಟಾಗಿ ಗೊತ್ತಿದ್ದರೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಮತ್ತು 1 ಮಾರ್ಕ್ಸ್ ಕ್ವಶನ್ನ ಅಟೆಂಡ್ ಮಾಡ್ಬೋದು. ಇವಾಗ ಒಂದಷ್ಟು ಎಕ್ಸಾಮ್ ಅಪಿಯರ್ಡ್ ಕ್ವಶನ್ಸ್ ಅಂದರೆ ಹಿಂದೆ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಮತ್ತು 1 ಮಾರ್ಕ್ಸ್ ಕ್ವಶನ್ನು. ಓಕೆ, ಇವಾಗ 1 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಇದೊಂದು ಕ್ವಶನ್ ಇದೆ. ಇಫ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ax1 ಪ್ಲಸ್ b1y ಪ್ಲಸ್ c1 is equal to 0, a2x plus b2y plus c2 is equal to 0 as a infinitely many solutions, then which of the following conditions is correct? So a1 by a2 equal to b1 by b2 equal to c1 by c2. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದೇನಂದರೆ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನು ಆಸ್ ಮೆನಿ ಸೊಲ್ಯೂಷನ್. ಇದು ಮೆನಿ ಸೊಲ್ಯೂಷನ್ ಇದ್ದರೆ ಇಷ್ಟರಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ. ಸೊ ಮೆನಿ ಸೊಲ್ಯೂಷನ್ ಅಂದರೆ ಸೊ ಸೆಕೆಂಡ್ ಆಪ್ಷನ್ ಅಂದರೆ a1 by a2 ರೇಷಿಯೋ ಇಸ್ ಯಾವಾಗ ಲೀನಿಯರ್ ಈಕ್ವೇಷನ್ ಮೆನಿ ಸೊಲ್ಯೂಷನ್ಸ್ ಬರುತ್ತೆ ಅಂದರೆ 3 ರೇಷಿಯೋಸು ಈಕ್ವಲ್ ಇದ್ದರೆ ಆವಾಗ ನಮಗೆ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಸೊ ಈ 4 ಆಪ್ಷನ್ನಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಅಂದರೆ ಎ ಆಪ್ಷನ್. ಇನ್ಫೈನೇಟ್ಲಿ ಮೆನಿ ಸೊಲ್ಯೂಷನ್ ಯಾವಾಗ ಬರುತ್ತೆ ಅಂದರೆ 3 ರೇಷಿಯೋಸು ಈಕ್ವಲ್ ಇದ್ದರೆ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ಎಲ್ಲ 3 ರೇಷಿಯೋಸು ಈಕ್ವಲ್ ಇದ್ದರೆ ಆವಾಗ ನಮಗೆ ಇನ್ಫೈನೇಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತೆ. ಸೊ ಇವಾಗ ಸೆಕೆಂಡ್ ಕ್ವಶನ್. ಇಫ್ ದ ಲೈನ್ಸ್ ರೆಪ್ರೆಸೆಂಟಿಂಗ್ ದ ಈಕ್ವೇಷನ್ a1x plus b1y plus c1 equal to 0 and a2x plus b2y plus c2 equal to 0 intersecting at one point. ಇದು ಇಂಪಾರ್ಟೆಂಟು, intersecting at one point ಅಂತ ಹೇಳೋರು. ಸೊ ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಡೀಷನ್ ಇಸ್ ಕರೆಕ್ಟ್. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. a1 by a2 which is equal to b1 by b2, a1 a2 equal to b1 by b2 equal to c1 by c2, a1 by a2 is not equal to b1 by b2, b1 by b2 is not equal to c1 by c2. ಇದನ್ನ ಹೆಂಗೆ ಸಾಲ್ವ್ ಮಾಡೋದಂದರೆ ಇಂಟರ್ಸೆಕ್ಟಿಂಗ್ ಅಂತ ಕೊಟ್ಟವ್ರೆ. ಇಂಟರ್ಸೆಕ್ಟಿಂಗ್ ಅಟ್ ಒನ್ ಪಾಯಿಂಟ್. ಸೊ ಇಂಟರ್ಸೆಕ್ಟಿಂಗ್ ಅಟ್ ಒನ್ ಪಾಯಿಂಟ್ ಅಂತ ಇದ್ದಾಗ ಏನು ನಾವು ಯಾವ ಆಪ್ಷನ್ ಬರೀಬೇಕು? ಸೊ intersecting at one point, the ratio of a1 by a2 is not equal to b1 by b2. ಆವಾಗ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂಟರ್ಸೆಕ್ಟ್ ಆಗುತ್ತೆ. ಅಂದರೆ a1 by a2 is not equal to b1 by b2. ಇದು ರೈಟ್ ಆಪ್ಷನ್ನು. ಸೊ ನೆಕ್ಸ್ಟು, ಇನ್ ದ ಲೈನ್ ರೆಪ್ರೆಸೆಂಟಿಂಗ್ ದ ಸೇಮ್ ಈಕ್ವೇಷನ್ನು ಅದು ಹೆಂಗಿತ್ತು ಅದೇ ಥರ ಇಲ್ಲಿ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಆಪ್ಷನ್ ಇಸ್ ಕರೆಕ್ಟ್? ನೋ ಸೊಲ್ಯೂಷನ್ ಇದ್ದಾಗ ಯಾವ ಆಪ್ಷನ್ನು ಕರೆಕ್ಟ್ ಅಂದರೆ a1 by a2 ಈಸ್ ಈಕ್ವಲ್ ಟು b1 by b2 ಆ್ಯಂಡ್ ಡಸ್ ನಾಟ್ ಈಕ್ವಲ್ ಟು c1 by c2. ಅಂದರೆ a1 by a2 ರೇಷಿಯೋ ಈಕ್ವಲ್ ಇರಬೇಕು, b1 by b2 ರೇಷಿಯೋನು ಇವೆರಡು ಈಕ್ವಲ್ ಇರಬೇಕು. ಸೆಕೆಂಡ್ ರೇಷಿಯೋಗೆ ಥರ್ಡ್ ರೇಷಿಯೋ ನಾಟ್ ಈಕ್ವಲ್ ಇದ್ದರೆ ಆವಾಗ ನಮಗೆ ಪ್ಯಾರಲಲ್ ಲೈನ್ ಬರುತ್ತೆ ಆ್ಯಂಡ್ ಇಟ್ ಹ್ಯಾಸ್ ನೋ ಸೊಲ್ಯೂಷನ್. ಅಂದರೆ ದ ರೈಟ್ ಆಪ್ಷನ್ ಈಸ್ ದಿಸ್ ಒನ್. ಸೊ ಇವಾಗ ಇಲ್ಲಿ ಒಂದು ಈಕ್ವೇಷನ್, ಎ ಸ್ಟ್ರೈಟ್ ಲೈನ್ ರೆಪ್ರೆಸೆಂಟಿಂಗ್ ದ ಈಕ್ವೇಷನ್ಸ್ x minus 2y equal to 0 and 3x plus 4y equal to 20 ಆರ್ ಪ್ಯಾರಲಲ್ ಲೈನು ಅಥವಾ ಇಂಟರ್ಸೆಕ್ಟಿಂಗ್ ಲೈನು ಅಥವಾ ಕೋಇನ್ಸಿಡೆಂಟ್ ಲೈನು ಆರ್ ನನ್ ಆಫ್ ದಿ ಅಬೌವ್. ಸೊ ಇದು ಮಾಡೋದು ಹೆಂಗೆ ಅಂದರೆ ನಾವು ಫಸ್ಟು a1 by a2 ರೇಷಿಯೋಸ್ನ ಬರ್ಕೊಂಡು ಕಂಪೇರ್ ಮಾಡಬೇಕು. ಸೊ ನೋಡಿ ಈ ಈಕ್ವೇಷನಲ್ಲಿ a1 ಅಂದ್ರೇನು? ಎಕ್ಸ್ ಜೊತೆ ಇರೋದು 1,
ಇಲ್ಲಿ 3 ಈಕ್ವಲ್ ಬರದೆ b1 -2/4 ಬರದೆ ವಿಚ್ ಈಸ್ ಈಕ್ವಲ್ ಟು ಮೈನಸ್ ಇಲ್ಲಿ 0 ಅಂತ ನಾನು ಬರಿಬೋದು 0 ಬೈ ಇಲ್ಲಿ ಏನಿಲ್ಲಿ -20 -0 ಬರಿಬೋದು ಅಥವಾ 0 ಬರಿಬೋದು. ಸೊ ಇವಾಗ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಇದು 2 1s 2 2s ಏನಾಯಿತು 1/3 ಈಕ್ವಲ್ ಟು -1/2 ಈಸ್ ಈಕ್ವಲ್ ಟು 0/20. ಸೊ ಇಲ್ಲಿ ಫಸ್ಟ್ 2 ರೇಷಿಯೋಸು ನಾಟ್ ಈಕ್ವಲು ಆ್ಯಂಡ್ ಈ 2 ರೇಷಿಯೋಸು ನಾಟ್ ಈಕ್ವಲು. ಅಂದರೆ ಫಸ್ಟ್ 2 ರೇಷಿಯೋಸು ನಾಟ್ ಈಕ್ವಲ್ ಇದ್ದರೆ ನಮಗೆ ಯಾವ ಸೊಲ್ಯೂಷನ್ ಬರುತ್ತೆ? ಎಕ್ಸಾಕ್ಟ್ಲಿ ಇಂಟರ್ಸೆಕ್ಟಿಂಗ್ ಲೈನ್. ಸೊ first 2 ratios are not equal, hence we'll be getting the solution as ಈ pair of linear equation ಗೆ ನಮಗೆ intersecting line ಬರುತ್ತೆ. ಇವಾಗ ಕ್ವಶನ್ ನಂಬರ್ 5 ಏನು ಕ್ವಶನ್ ಅಂದರೆ pair of linear equations 2x plus 3y -9 equal to 0, 4x plus 6y minus 18 is equal to 0 as. ಸೊ ಇದು ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನು. ಇದು ನೋ ಸೊಲ್ಯೂಷನ್ ಅಥವಾ ಯೂನಿಕ್ ಸೊಲ್ಯೂಷನ್ ಅಥವಾ ಓನ್ಲಿ 2 ಸೊಲ್ಯೂಷನ್ಸ್ ಆರ್ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್ನ ಅಂತ ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಯೋದು ಹೇಗೆ ಅಂದರೆ ಸೊ ಫಸ್ಟು ಈ ಈಕ್ವೇಷನಲ್ಲಿ a1/a2 ರೇಷಿಯೋನ ಬರ್ಕೋಬೇಕು. ಸೊ ಫಸ್ಟು ಹೆಂಗೆ 2 / 4 b1/b2 3 / 6 ಈಕ್ವಲ್ ಟು -9 / -18 ಮೈನಸ್ ಕ್ಯಾನ್ಸಲು 2 1s 2 2s ಎಷ್ಟಾಯಿತು 1/2 ಈಕ್ವಲ್ ಟು 3 1s 3 2s. ಸೊ ವಿಚ್ ಈಸ್ ಈಕ್ವಲ್ ಟು 1/2 9 1s 9 2s ವಿಚ್ ಈಸ್ ಈಕ್ವಲ್ ಟು 1/2. ಮತ್ತು ಎಲ್ಲ 3 ರೇಷಿಯೋಸು ಈಕ್ವಲು ಅಂದರೆ a1/a2 ರೇಷಿಯೋ ಈಕ್ವಲ್ ಟು b1/b2 ರೇಷಿಯೋ ಈಕ್ವಲ್ ಟು c1/c2 ರೇಷಿಯೋ. ಹಾಗಾದರೆ it has infinitely many solution. It has infinitely many solution. So ಇವಾಗ the solution of a equations x plus 3y is equal to 6 and 2x minus 3y is equal to 12 are. ಅಂದರೆ ಇಲ್ಲಿ ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಕೊಟ್ಟವ್ರೆ. ಇಲ್ಲಿ ಇಷ್ಟು 4 ಸೊಲ್ಯೂಷನಲ್ಲಿ ಕರೆಕ್ಟ್ ಸೊಲ್ಯೂಷನ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸಾಮಲ್ಲಿ ಈ ಥರ ಕ್ವಶನ್ ಕೊಟ್ಟರೆ ಇದನ್ನು ಹೇಗೆ ಸಾಲ್ವ್ ಮಾಡೋದಂದರೆ ಸೊ ಫಸ್ಟ್ ಈಕ್ವೇಷನ್ನ ಬರ್ಕೋಬೇಕು. ಎಕ್ಸ್ ಪ್ಲಸ್ 3y ಈಕ್ವಲ್ ಟು 0. ಇವಾಗ ಒಂದು ಸೊಲ್ಯೂಷನ್ನ ತಗೋತೀನಿ ಇದು. ಸೊ ಎಕ್ಸಲ್ಲಿ ಈ 0 ಹಾಕಬೇಕು, ಎಕ್ಸಲ್ಲಿ ಈ ವ್ಯಾಲ್ಯೂ ಹಾಕಬೇಕು, ವೈಯಲ್ಲಿ ಈ ವ್ಯಾಲ್ಯೂ ಹಾಕಬೇಕು. ಲೆಫ್ಟ್ ಸೈಡು ರೈಟ್ ಸೈಡ್ ಈಕ್ವಲ್ ಆದರೆ ಅದು ಸೊಲ್ಯೂಷನ್ ಆಗುತ್ತೆ. ನೋಡಿ ಇಲ್ಲಿ ಎಕ್ಸಲ್ಲಿ 0 ಹಾಕ್ತೀನಿ, 0 ಪ್ಲಸ್ ವೈಯಲ್ಲಿ 3 × 6 ಆಯಿತು ಈಸ್ ಈಕ್ವಲ್ ಟು 0. 6 3 is 18 ವಿಚ್ ಈಸ್ ಈಕ್ವಲ್ ಟು 6. ಅಂದರೆ ಈ ಸೊಲ್ಯೂಷನ್ ಆಗಲ್ಲ. ಸೊ ನೆಕ್ಸ್ಟ್ ಸೊಲ್ಯೂಷನ್ ಚೆಕ್ ಮಾಡ್ತೀನಿ. ಸೊ ಎಕ್ಸ್ ಪ್ಲಸ್ 3y ಈಕ್ವಲ್ ಟು 6. ಎಕ್ಸ್ ಜಾಗದಲ್ಲಿ 6 ಹಾಕಬೇಕು. 6 ಪ್ಲಸ್ 3 × -6 ವಿಚ್ ಈಸ್ ಈಕ್ವಲ್ ಟು 6. 6 ಮೈನಸ್ 18 ಅಂದರೆ -12 ವಿಚ್ ಈಸ್ ಈಕ್ವಲ್ ಟು 6 ಅಂತ ಬಂತು. -12 ಇದು ಆಗಲ್ಲ, ಸೆಕೆಂಡ್ ಸೊಲ್ಯೂಷನ್ ಆಗಲ್ಲ. ಈಗ ಥರ್ಡ್ ಸೊಲ್ಯೂಷನ್ಗೆ ಬನ್ನಿ. ಸೊ ಎಕ್ಸ್ ಪ್ಲಸ್ 3y ಈಕ್ವಲ್ ಟು 6 ಅಂದರೆ ಎಕ್ಸ್ ಜಾಗದಲ್ಲಿ 6 ಹಾಕ್ತೀನಿ, ಪ್ಲಸ್ ವೈ ಜಾಗದಲ್ಲಿ 0 ಹಾಕ್ತೀನಿ. 3 × 0 ವಿಚ್ ಈಸ್ ಈಕ್ವಲ್ ಟು 6. 0ನ ಯಾವುದೇ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಸೊ 6 ಈಸ್ ಈಕ್ವಲ್ ಟು 6. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಇದೇ. ಎಕ್ಸ್ ವ್ಯಾಲ್ಯೂ 6 ಮತ್ತು ವೈ ವ್ಯಾಲ್ಯೂ ಈಕ್ವಲ್ ಟು 0 ಅಂತ. ಸೊ ಇವಾಗ ಫೋರ್ತ್ ಕ್ವಶನ್ ಏನಂದರೆ ಇಫ್ ದ ಈಕ್ವೇಷನ್ಸ್ 2x ಪ್ಲಸ್ 3y ಈಕ್ವಲ್ ಟು 3, kx ಪ್ಲಸ್ y ಈಕ್ವಲ್ ಟು 3 ರೆಪ್ರೆಸೆಂಟಿಂಗ್ ದ ಸ್ಟ್ರೈಟ್ ಲೈನ್ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಎಕ್ಸಾಮಲ್ಲಿ ಈ ಥರ ಕ್ವಶನ್ ಬಂದೇ ಬರುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋಕ್ಕೆ ಇಲ್ಲೂ ಅಷ್ಟೇ ರೇಷಿಯೋ ಬರ್ಕೋಬೇಕು. ಸೊ ನೋಡಿ ಇಲ್ಲಿ 2 / k a1/a2 ವಿಚ್ ಈಸ್ ಈಕ್ವಲ್ ಟು, ಸೊ ಇದೇನಿಲ್ಲ ಅಂದರೆ y 1 / 1 ವಿಚ್ ಈಸ್ ಈಕ್ವಲ್ ಟು ಲಾಸ್ಟ್ ರೇಷಿಯೋ 3 / 3. ಇದನ್ನ ಬೇಕಾದ್ರೆ 1/1 ಅಂತ ಬರ್ಕೋಬೋದು. ಸೊ ಇದು 1 ಇದು 1. ಇವಾಗ ಇವೆರಡು ರೇಷಿಯೋಸ್ನ ಈಕ್ವೇಟ್ ಮಾಡ್ತೀನಿ. ಏನಾಯಿತು 2/k ವಿಚ್ ಈಸ್ ಈಕ್ವಲ್ ಟು 1/1 ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 2 × 1 2 ವಿಚ್ ಈಸ್ ಈಕ್ವಲ್ ಟು ಕೆ. ಸೊ ಕೆ ವ್ಯಾಲ್ಯೂ ಎಷ್ಟಾಗುತ್ತೆ? 2 ಆಗುತ್ತೆ. ಎಲ್ಲಿದೆ 2? ಇದು. ದಿಸ್ ಈಸ್ ಹೌ ವಿ ನೀಡ್ ಟು ಬಿ ಫೈಂಡ್ ದಿ ಸೊಲ್ಯೂಷನ್ ಇಫ್ ದೇ ಹ್ಯಾವ್ ಆಸ್ಕ್ಡ್ us to find out the value of k.
ಸೊ ಇವಾಗ ಕ್ವಶನ್ ನಂಬರ್ 8. If the equation x plus 5y is equal to 7, 4x plus 2y is equal to minus k, represent the coincident straight line. ಅವರೇ ಇದು ಕೋಇನ್ಸಿಡೆಂಟ್ ಅಂತ ಸ್ಟ್ರೈಟ್ ಲೈನ್ ಅಂತ ಕೊಟ್ಟವ್ರೆ. ಸೊ ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 4 ಕೆ ವ್ಯಾಲ್ಯೂಸ್ ಕೊಟ್ಟವ್ರೆ. ಇದರಲ್ಲಿ ನಾವು ಒಂದು ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡಬೇಕು. ಹೇಗೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಂದರೆ ರೇಷಿಯೋ ಬರ್ಕೋಬೇಕು. ಕೋಇನ್ಸಿಡೆಂಟ್ ಅಂದರೆ ಕೋಇನ್ಸಿಡೆಂಟ್ ಸ್ಟ್ರೈಟ್ ಲೈನ್ ಅಂದರೆ a1/a2 ರೇಷಿಯೋ ಇಸ್ ಈಕ್ವಲ್ ಟು b1/b2 ರೇಷಿಯೋ is also equal to c1/c2 ratio. So a1/a2 ratio is 1/4. x ಜೊತೆ ಏನಿಲ್ಲ ಅಂದರೆ 1, which is equal to b1/b2 ratio 5/2, c1/c2 ratio 7 divided by minus k. ಸೊ ಇವಾಗ ಈಕ್ವೇಟ್ ಮಾಡಬೇಕು. ಸೊ ನೋಡಿ ಈ ರೇಷಿಯೋಸ್ ಈಕ್ವೇಟ್ ಮಾಡಿದ್ರೆ ಬರುತ್ತಾ 5k is equal to 14, k is equal to 14/5 ಬರುತ್ತೆ. ಸೊ ಫಸ್ಟ್ ಮತ್ತು ಥರ್ಡ್ ರೇಷಿಯೋನ ಈಕ್ವೇಟ್ ಮಾಡ್ತೀನಿ ಅಂದರೆ 1/4 which is equal to 7/minus k. ಸೊ ಇವಾಗ minus k is equal to 7/4 28 ಆಯಿತು. k ಬೇಕಂದರೆ minus k is equal to -28. ಇಲ್ಲಿ ಎರಡು ಆಪ್ಷನ್ ಇದೆ, +28 -28. ಯಾವುದು ರೈಟ್ ಆಪ್ಷನ್ನು ಎ -28. ಸೊ ಇದೊಂದು ಸಿಂಪಲ್ ಈಕ್ವೇಷನ್ ಕೊಟ್ಟಿರುತ್ತದೆ. x minus y is equal to 7. ಇಫ್ y is equal to 3 then find the value of x. ಅಂದರೆ ಇದು ಸಿಂಪಲ್ಲು. x minus y is equal to 7 ಅಂತ ಕೊಟ್ಟವ್ರೆ. y ಜಾಗದಲ್ಲಿ 3 ಹಾಕಬೇಕು. x ಹಾಕಿ ಬರ್ಕೊಂಡು y ಜಾಗದಲ್ಲಿ 3 is equal to 7. ನಾವು x ಫೈಂಡ್ ಔಟ್ ಮಾಡಬೇಕಂದ್ರೆ x is equal to 7. ಈ +-3 ರೈಟ್ ಸೈಡ್ಗೆ ಹೋದರೆ +3 ಆಗುತ್ತೆ. ಸೊ x is equal to 10. ಇದು ರೈಟ್ ಆಪ್ಷನ್. ಸೊ ಇವಾಗ ಇನ್ನೊಂದು ಕಾನ್ಸೆಪ್ಟು ಕನ್ಸಿಸ್ಟೆಂಟ್ ಅಥವಾ ಇನ್ಕನ್ಸಿಸ್ಟೆಂಟ್ ಅಂತ ಕೇಳ್ತಾರೆ. ಸೊ ಇದು ಯೂಶಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ, ಬಟ್ ರೇರು. ಸೊ ಆದರೂ ಆ್ಯಸ್ ಪರ್ ದ ರಿವಿಷನ್ನು ಇದು ಗೊತ್ತಿರಬೇಕು. ಏನು ಕನ್ಸಿಸ್ಟೆಂಟ್, ಒಂದು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ನು ಯಾವಾಗ ಕನ್ಸಿಸ್ಟೆಂಟ್ ಆಗುತ್ತೆ ಮತ್ತು ಯಾವಾಗ ಇನ್ಕನ್ಸಿಸ್ಟೆಂಟ್ ಆಗುತ್ತೆ ಅಂದರೆ a1/a2 ರೇಷಿಯೋ ಈಸ್ ನಾಟ್ ಈಕ್ವಲ್ ಟು b1/b2 ರೇಷಿಯೋ. ಆವಾಗ ಏನಾಗುತ್ತೆ, ಅದು ಕನ್ಸಿಸ್ಟೆಂಟ್ ಆಗುತ್ತೆ. ಸೊ ಅದೇ ಥರ a1/a2 ರೇಷಿಯೋ ವಿಚ್ ಈಸ್ ಈಕ್ವಲ್ ಟು b1/b2 ರೇಷಿಯೋ ಆ್ಯಂಡ್ ನಾಟ್ ಈಕ್ವಲ್ ಟು c1/c2 ರೇಷಿಯೋ. ಅಂದರೆ ಫಸ್ಟ್ 2 ರೇಷಿಯೋಸು ಈಕ್ವಲ್ ಇದ್ದು ಸೆಕೆಂಡ್ ರೇಷಿಯೋ ಆ್ಯಂಡ್ ಥರ್ಡ್ ರೇಷಿಯೋ ಏನಾರು ಅನ್ಈಕ್ವಲ್ ಇದ್ದರೆ ಆವಾಗ ಅದೇನಾಗುತ್ತೆ ಅಂದರೆ ಇನ್ಕನ್ಸಿಸ್ಟೆಂಟ್ ಆಗುತ್ತೆ. ಅದೇ ಥರ 3 ರೇಷಿಯೋಸ್ ಈಕ್ವಲ್ ಇದ್ದರೆ a1/a2 ವಿಚ್ ಈಸ್ ಈಕ್ವಲ್ ಟು b1/b2 ವಿಚ್ ಈಸ್ ಈಕ್ವಲ್ ಟು c1/c2. ಸೊ ಅವಾಗ ಏನಾಗುತ್ತೆ ಅಂದರೆ ಡಿಪೆಂಡೆಂಟ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಎ ಕನ್ಸಿಸ್ಟೆಂಟ್. ಸೊ ಅವಾಗ ಅದು ಕನ್ಸಿಸ್ಟೆಂಟ್ ಇರುತ್ತೆ. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕ್ವಶನು ಫಾರ್ ಅಪ್ಕಮಿಂಗ್ ಎಕ್ಸಾಮ್ ಅಂದರೆ 25 ಮಾರ್ಚ್ 24th ಎಕ್ಸಾಮ್ಗೆ 1 ಮಾರ್ಕ್ಸ್ ಕ್ವಶನ್ಸು ಯಾವ ರೀತಿ ಬರ್ಬೋದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಅದರಲ್ಲಿ ಅಂತ. ಸೊ ಫಸ್ಟು ರೈಟ್ ದ ಕೋಆರ್ಡಿನೇಟ್ ಆಫ್ ದ ಆರಿಜಿನ್ ಕೋಆರ್ಡಿನೇಟ್ ಯಾವುದು ಅಂದರೆ 0, 0 ಆಗಿರುತ್ತೆ. ಸೆಕೆಂಡ್ ಕ್ವಶನು ವಾಟ್ ಈಸ್ ದ ನಂಬರ್ ಆಫ್ ಸೊಲ್ಯೂಷನ್ ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ರೆಪ್ರೆಸೆಂಟಿಂಗ್ ಇಂಟರ್ಸೆಕ್ಟಿಂಗ್ ಲೈನ್ ಆಗಿದ್ದರೆ ಎಷ್ಟು ಸೊಲ್ಯೂಷನ್ ಇರುತ್ತೆ ಅಂತ. ಇಂಟರ್ಸೆಕ್ಟಿಂಗ್ ಲೈನ್ ಆಗಿದ್ದರೆ ಇಟ್ ಹ್ಯಾಸ್ ಯೂನಿಕ್ ಸೊಲ್ಯೂಷನ್ ಅಂತ ಬರೀಬೇಕು, ಅಥವಾ ಒನ್ ಸೊಲ್ಯೂಷನ್. ಅಂತ ಬರೀಬೋದು. ಸೊ ಥರ್ಡ್ ಕ್ವಶನು ವಾಟ್ ಈಸ್ ದ ನಂಬರ್ ಆಫ್ ಸೊಲ್ಯೂಷನ್ ಇಫ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ರೆಪ್ರೆಸೆಂಟಿಂಗ್ ಕೋಇನ್ಸಿಡೆಂಟ್ ಲೈನ್ ಆಗಿದ್ದರೆ ಎಷ್ಟು ಸೊಲ್ಯೂಷನ್ ಇರುತ್ತೆ ಅಂತ. ಸೊ ಕೋಇನ್ಸಿಡೆಂಟ್ ಲೈನ್ ಆಗಿದ್ದರೆ ಇನ್ಫೈನೈಟ್ಲಿ ಇಟ್ ಹ್ಯಾಸ್ ಮೆನಿ ಸೊಲ್ಯೂಷನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 4 ವಾಟ್ ಈಸ್ ದ ನಂಬರ್ ಆಫ್ ಸೊಲ್ಯೂಷನ್ ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಹ್ಯಾಸ್ ಪ್ಯಾರಲಲ್ ಲೈನ್.
ಪ್ಯಾರಲಲ್ ಲೈನ್ ಇದ್ದಾಗ ಎಷ್ಟು ಸೊಲ್ಯೂಷನ್ ಇರುತ್ತೆ ಅಂತ. ಪ್ಯಾರಲಲ್ ಲೈನ್ ಇದ್ದಾಗ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ಸ್. ಸೊ ಪ್ಯಾರಲಲ್ ಲೈನ್ ಇದ್ದಾಗ ನೋ ಸೊಲ್ಯೂಷನ್ಸ್ ಅಂತ ಬರೀಬೇಕು. ಸೊ ಇವಾಗ ರೈಟ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ ಒನ್ ವೇರಿಯಬಲ್. ಇಲ್ಲಿ ಒಂದು ವೇರಿಯಬಲ್ದು ಜನರಲ್ ಫಾರ್ಮ್ ಕೇಳೋರೆ. ಸೊ ಒಂದು ವೇರಿಯಬಲ್ದು ಜನರಲ್ ಫಾರ್ಮ್ ಯಾವುದು ಅಂದರೆ ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಇದು ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಇದು ಜನರಲ್ ಫಾರ್ಮ್ ಆಫ್ ಒನ್ ವೇರಿಯಬಲ್. ಸೊ ಇವಾಗ ನೆಕ್ಸ್ಟು ಕ್ವಶನ್ ನಂಬರ್ 6. ಸೊ ಏನು ಕ್ವಶನ್ ನಂಬರ್ 6 ಅಂದರೆ ರೈಟ್ ದ ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ಸ್. ಇಲ್ಲಿ ಪೇರ್ ಅಂತ ಕೇಳೋರೆ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್. ಸೊ ಅದ್ರದ್ದು ಜನರಲ್ ಫಾರ್ಮು a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0. ಇಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಕೇಳಿದ್ರಿಂದ ಹೀಗೆ ಬರೀಬೇಕು. ನಾವು ನೆಕ್ಸ್ಟ್ ಕ್ವಶನ್ ನೋಡಿ, ರೈಟ್ ದ ಜನರಲ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್. ಸೊ ಇಲ್ಲಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಂತ ಕೇಳಿದ್ರೆ ಇಲ್ಲಿ ಓನ್ಲಿ 2 ವೇರಿಯಬಲ್ ಅಂತ ಕೇಳಿದ್ದಾರೆ. ಸೊ 2 ವೇರಿಯಬಲ್ದು ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತ ಬರೀಬೇಕು. ಸೊ ನೆಕ್ಸ್ಟ್, ಹೌ ಮೆನಿ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ equations y is equal to 0 and y is equal to minus 5. So y is equal to 0 ಮತ್ತು y is equal to minus 5 ಇದ್ದಾಗ no solutions ಅಂತ ಬರೀಬೇಕು. no solutions. So 9th question, how many solutions do the pair of equations 3x plus 2y is equal to 5, 4x minus 2y is equal to 2. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದಂದರೆ ರೇಷಿಯೋ ಬರೀಬೇಕು. ಸೊ ಫಸ್ಟು 3/4 which is equal to minus 2/2 which is equal to 2/5. ಸೊ ನೋಡಿ a1/a2 which not equal to b1/b2. ಸೊ ಫಸ್ಟ್ 2 ರೇಷಿಯೋಸು ನಾಟ್ ಈಕ್ವಲ್ ಇಲ್ಲ. ಸೊ ಇದು ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ ಯೂನಿಕ್ ಸೊಲ್ಯೂಷನ್. ಇಲ್ಲಿ ಹೌ ಮೆನಿ ಸೊಲ್ಯೂಷನ್ ಅಂತ ಕೇಳೋದ್ರಿಂದ ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ ಯೂನಿಕ್ ಸೊಲ್ಯೂಷನ್ ಆರ್ ಒನ್ ಸೊಲ್ಯೂಷನ್ ಅಂತ ಬರೀಬೋದು. ಇಟ್ ಹ್ಯಾಸ್ ಎಕ್ಸಾಕ್ಟ್ಲಿ ಯೂನಿಕ್ ಸೊಲ್ಯೂಷನ್ ಅಥವಾ ಒನ್ ಸೊಲ್ಯೂಷನ್ ಅಂತ ಬರೀಬೋದು. ಸೊ ಇವಾಗ 2 ಮಾರ್ಕ್ಸ್ ಕ್ವಶನ್ಸ್ನ ತಗೊಳ್ಳೋಣ. ಸೊ 2 ಮಾರ್ಕ್ಸ್ ಕ್ವಶನ್ ಯಾವುದಂದರೆ ಯೂಶಲಿ 90% ಪ್ರಾಬ್ಲಮ್ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಕೊಟ್ಟಿರ್ತಾರೆ. ಅಥವಾ ಕ್ವಶನ್ನಲ್ಲಿ ಏನಾರ ಮೆನ್ಷನ್ ಮಾಡಲಿಲ್ಲ ಅಂದರೆ ಸೊ ನೀವು ಆಲ್ವೇಸ್ ಯು ಹ್ಯಾವ್ ಟು ಬಿ ಯೂಸ್ ದ ಎಲಿಮಿನೇಷನ್ ಮೆಥಡ್ ಟು ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್. ಸೊ ನೋಡಿ ಫಸ್ಟ್ ಕ್ವಶನ್ನು. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 14, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ಕೊಟ್ಟವ್ರೆ. ಇದನ್ನ ಎಲಿಮಿನೇಷನ್ ಮೆಥಡಲ್ಲಿ ಎಕ್ಸಾಲ್ವ್ ಮಾಡೋದಂದರೆ ಇದನ್ನ ಈಕ್ವೇಷನ್ 1 ಅಂತ ಕರಿಬೇಕು, ಇದನ್ನ ಈಕ್ವೇಷನ್ 2 ಅಂತ ಕರಿಬೇಕು. ಸೊ ಎಕ್ಸ್ದು ಮತ್ತು ವೈದು ಕೋಎಫಿಷಿಯೆಂಟು ಸೇಮ್ ಇರಬೇಕು. ಅಕಸ್ಮಾತಾಗಿ ಸೇಮ್ ಇಲ್ಲ ಅಂದರೆ ನಾವು ಸೇಮ್ ಮಾಡ್ಕೋಬೇಕು. ಅಂದರೆ ಐದರ್ ಎಕ್ಸ್ ಕೋಎಫಿಷಿಯೆಂಟು ಆರ್ ವೈ ಕೋಎಫಿಷಿಯೆಂಟು ಸೇಮ್ ಇರಬೇಕು. ಸೊ ಇಲ್ಲಿ ನೋಡಿ ಎಕ್ಸ್ ಕೋಎಫಿಷಿಯೆಂಟು 1 ಇದೆ, 1 ಇದೆ. ಕೋಎಫಿಷಿಯೆಂಟ್ ಅಂದರೆ ಎಕ್ಸ್ ಜೊತೆ ಇರೋದು ಅಂತ, ವೈ ಇದೆ ಆಯಿತಾ. ಸೊ ನೋಡಿ ಇಲ್ಲಿ. ಸೊ ಇವಾಗ ನಾನು ಏನು ಮಾಡ್ತೀನಿ, 1 ಪ್ಲಸ್ 2 ಮಾಡ್ತೀನಿ. ಅಂದರೆ ಈಕ್ವೇಷನ್ 1ಗೆ ಈಕ್ವೇಷನ್ 2ನ ಆ್ಯಡ್ ಮಾಡ್ತೀನಿ. ಅಂದರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 14, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 4 ಆ್ಯಡ್ ಮಾಡ್ತಾ ಇದ್ದೀವಿ. ಆ್ಯಡ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು. ಎಕ್ಸ್ ಪ್ಲಸ್ ಎಕ್ಸು 2x ವಿಚ್ ಈಸ್ ಈಕ್ವಲ್ ಟು 14 ಪ್ಲಸ್ 4 18 ಆಯಿತು. ಸೊ ಎಕ್ಸ್ ಬೇಕಂದರೆ 18 ಡಿವೈಡೆಡ್ ಬೈ 2, ಎಕ್ಸ್ ಈಸ್ ಈಕ್ವಲ್ ಟು 9 ಅಂತ ಬಂತು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಾಯಿತು. ಇವಾಗ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಹೆಂಗೆ, ಸಬ್ಸ್ಟಿಟ್ಯೂಟ್ ಎಕ್ಸ್ ಇನ್ ಎನಿ ಒನ್ ಆಫ್ ದಿ ಈಕ್ವೇಷನ್. ನಾನು ಯಾವ ಈಕ್ವೇಷನ್ಸ್ ಮಾಡ್ತೀನಿ, 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 1 ಬರ್ಕೋಬೇಕು. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 14, ಎಕ್ಸ್ ವ್ಯಾಲ್ಯೂ ಎಷ್ಟು 9. ಸೊ 9 ಪ್ಲಸ್ ವೈ ಈಸ್ ಈಕ್ವಲ್ ಟು 14. ವೈ ಬೇಕಂದರೆ ಇದನ್ನು ಈ ಸೈಡಿಗೆ ಕಳಿಸ್ಬೇಕು. ಸೊ 14 ಪ್ಲಸ್ 9 ಆ ಸೈಡ್ಗೆ ಹೋದರೆ -9 ಆಗುತ್ತೆ. ವೈ ಈಸ್ ಈಕ್ವಲ್ ಟು
14 ಮೈನಸ್ 9 5. ಸೊ ನೀವು ಈ ಆನ್ಸರ್ನ ವೆರಿಫೈ ಮಾಡ್ಕೋಬೋದು ಇಲ್ಲೇ. ಅಂದರೆ ಯಾವ್ದಾರ ಒಂದು ಈಕ್ವೇಷನ್ಗೆ ಎಕ್ಸು ಮತ್ತು ವೈನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದ್ರದ್ದು ರೈಟ್ ಸೈಡ್ ಎಷ್ಟು ನಂಬರ್ ಇರುತ್ತೆ ಅದು ಬರಬೇಕು. ಸೊ ಅದು ಎಕ್ಸಾಮಿನೇನು ಕಂಪಲ್ಸರಿ ಅಂತ ಇಲ್ಲ, ಜಸ್ಟ್ ನಿಮ್ಮ ಕನ್ಫರ್ಮೇಷನ್ಗೆ ಅದನ್ನ ಮಾಡ್ಕೋಬೋದು. ನೋಡಿ ನಾವು ಮಾಡ್ತೀನಿ ಇಲ್ಲಿ. ಸೊ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 14 ಅಂತ. ಎಕ್ಸ್ ವ್ಯಾಲ್ಯೂ ಎಷ್ಟು 9, ವೈ ವ್ಯಾಲ್ಯೂ 5 ವಿಚ್ ಈಸ್ ಈಕ್ವಲ್ ಟು 14. ಸೊ 14 ಈಕ್ವಲ್ ಟು 14. ಸೊ ಬಂತಾ? ಸೊ ಇದು ಇಂಪಾರ್ಟೆಂಟ್ ಕ್ವಶನ್ನು, 2 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ಸೊ ಇವಾಗ ಸೆಕೆಂಡ್ ಕ್ವಶನ್. ಇದರಲ್ಲೂ ನೋಡಿ ಇಲ್ಲಿ ಇದನ್ನು ಈಕ್ವೇಷನ್ 1 ಅಂತ ಕರಿಬೇಕು, ಇದನ್ನು ಈಕ್ವೇಷನ್ 2 ಅಂತ ಕರಿಬೇಕು. ಆಯಿತಾ? ಸೊ ಇಲ್ಲಿ ನೋಡಿ ಇಲ್ಲಿ ನಾವು ನೀಟಾಗಿ ಈ ಈಕ್ವೇಷನ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಇದೆ. ಅಂದರೆ ಜಸ್ಟ್ ಆ್ಯಡ್ ಮಾಡಿದ್ರೆ ಆಯಿತು. ಅಂದರೆ ಏನು ಮಾಡಬೇಕು, 1 ಪ್ಲಸ್ 2 ಮಾಡಬೇಕು. ಮತ್ತೆ ಒಂದು ಸತಿ ಬರ್ಕೊತೀನಿ. 2x ಪ್ಲಸ್ ವೈ ಈಸ್ ಈಕ್ವಲ್ ಟು 10, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2. ಸೊ ಆ್ಯಡ್ ಮಾಡ್ತಾ ಇದ್ದೀನಿ. ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಯಿತು. 2x ಪ್ಲಸ್ ಎಕ್ಸು 3x ಆಯಿತು. 3x ವಿಚ್ ಈಸ್ ಈಕ್ವಲ್ ಟು 10 ಪ್ಲಸ್ 2 12 ಆಯಿತು. ಸೊ ಎಕ್ಸ್ ಬೇಕಂದರೆ ಎಕ್ಸ್ ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 3. 3 1s 3 4s, ಎಕ್ಸ್ ಈಸ್ ಈಕ್ವಲ್ ಟು 4. ಸೊ ಈಗ ವೈ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ವೈ ಫೈಂಡ್ ಔಟ್ ಮಾಡೋದು? ಸಬ್ಸ್ಟಿಟ್ಯೂಟ್ x in any one of the equation. I will substitute second equation substitute ಮಾಡ್ತೀನಿ, ಯಾಕಂದರೆ ಈಕ್ವೇಷನ್ ನೋಡೋಕ್ಕೆ ಸಿಂಪಲ್ ಐತೆ. ಸೊ 2 ಏನು ಸೆಕೆಂಡ್ ಈಕ್ವೇಷನು, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2. ಇವಾಗ ಎಕ್ಸ್ ವ್ಯಾಲ್ಯೂ ಎಷ್ಟು 4 ಮೈನಸ್ ವೈ ಈಸ್ ಈಕ್ವಲ್ ಟು 2. ಸೊ ಮೈನಸ್ ವೈ ಈಸ್ ಈಕ್ವಲ್ ಟು 2 ಪ್ಲಸ್ 4 ಆ ಕಡೆ ಹೋದರೆ ಮೈನಸ್ 4 ಆಯಿತು. ಸೊ ಮೈನಸ್ ವೈ ಈಸ್ ಈಕ್ವಲ್ ಟು 2 ಮೈನಸ್ 4 ಇಸ್ ಮೈನಸ್ 2. ಎರಡೂ ಸೈಡ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ವೈ ಈಸ್ ಈಕ್ವಲ್ ಟು 2 ಬಂತು. ಸೊ ಇವಾಗ ನೀವು ಬೇಕಾದರೆ ವೆರಿಫೈ ಮಾಡ್ಕೋಬೋದು, ನೀವು ಫೈಂಡ್ ಔಟ್ ಮಾಡಿರೋ ಆನ್ಸರು ರೈಟೋ ಅಥವಾ ರಾಂಗೋ ಅಂತ. ಸೊ ಸೆಕೆಂಡ್ ಈಕ್ವೇಷನ್ ತಗೊಳ್ಳೋಣ. ಎಕ್ಸ್ ಮೈನಸ್ ವೈ ವೆರಿಫಿಕೇಷನ್ ಏನು ಎಕ್ಸಾಮಲ್ಲಿ ಮಾಡೋ ನೆಸೆಸಿಟಿ ಇಲ್ಲ, ನಿಮಗೆ ಕನ್ಫರ್ಮೇಷನ್ಗಷ್ಟೇ. ಸೊ ಎಕ್ಸ್ 4 ಮೈನಸ್ 2 ಈಸ್ ಈಕ್ವಲ್ ಟು 2, ದರ್ಫಾರ್ 2 ಈಸ್ ಈಕ್ವಲ್ ಟು 2 ಅಂತ ಬಂತು. ಹೆನ್ಸ್ ನಾವು ಏನು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಿದ್ದೀವಿ ಅದು ಕರೆಕ್ಟು. ಸೊ ಇವಾಗ ಥರ್ಡ್ ಕ್ವಶನ್. ಏನು ಥರ್ಡ್ ಕ್ವಶನ್ನು? ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5, 2x ಮೈನಸ್ 3y ಈಸ್ ಈಕ್ವಲ್ ಟು 4. ಸೊ ಇದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಕ್ಸ್ದು ಕೋಎಫಿಷಿಯೆಂಟು ಸೇಮ್ ಇಲ್ಲ. ನೋಡಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ 2x ಇದೆ, ಇಲ್ಲಿ y ಇದೆ, ಇಲ್ಲಿ 3y ಇದೆ. ಈ ಥರ ಕೇಸ್ ಇದ್ದರೆ ಏನು ಮಾಡಬೇಕಂದ್ರೆ, ಸೊ ಇದನ್ನು ಈಕ್ವೇಷನ್ 1 ಅಂತ ಕರಿತೀನಿ, ಇದನ್ನು ಈಕ್ವೇಷನ್ 2 ಅಂತ ಕರಿತೀನಿ. ಇದನ್ನ ನಾವು ಎಲಿಮಿನೇಷನ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂದರೆ, ಸೊ ನೋಡಿ ಇಲ್ಲಿ ಈ ಮೊದಲನೇ ಈಕ್ವೇಷನ್ ಇದೆಯಲ್ಲ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಅಂತ, ಈ ಈಕ್ವೇಷನ್ಗೆ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ಏನಕ್ಕಂದರೆ ಇಲ್ಲಿ 2x ಆಗುತ್ತೆ, ಅವಾಗ ಇದು ಕ್ಯಾನ್ಸಲ್ ಆಗುತ್ತೆ. ಆಯಿತಾ? ಸೊ ಇದು ಎಕ್ಸ್ಗಾರ ಮಾಡ್ಬೋದು ಅಥವಾ ವೈಯಾರ. ಇದು ಕಂಡೀಷನ್ ಏನಂದರೆ ಯಾವ್ದಾರ ಒಂದು ಕೋಎಫಿಷಿಯೆಂಟು ಸೇಮ್ ಇರಬೇಕು. ಸೊ ಮೊದಲನೇ ಈಕ್ವೇಷನ್ಗೆ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಆಯಿತಾ? ಈ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು, 2x ಪ್ಲಸ್ 2y ಈಸ್ ಈಕ್ವಲ್ ಟು 5 2s 10 ಆಯಿತು. ಸೆಕೆಂಡ್ ಈಕ್ವೇಷನ್ ಆಗಿ ಬರ್ಕೊತೀನಿ. 2x ಮೈನಸ್ 3y ವಿಚ್ ಈಸ್ ಈಕ್ವಲ್ ಟು 4 ಆಯಿತು. ಇವಾಗ ನೋಡಿ ಇಲ್ಲಿ, ಸೊ ಲಾಸ್ಟ್ 2 ಪ್ರಾಬ್ಲಮ್ಸಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇತ್ತು, ಬಟ್ ಇಲ್ಲಿ ಎರಡೂ ಪ್ಲಸ್ ಇದೆ, ಹೌದಲ್ವಾ? ಸೊ ಹೀಗಾದರೆ ಹೆಂಗೆ ಮಾಡಬೇಕಂದ್ರೆ, ಇದನ್ನು ಈಕ್ವೇಷನ್ 3 ಅಂತ ಕರೀರಿ, ಇದನ್ನು ಈಕ್ವೇಷನ್ 4 ಅಂದರೆ ನೆಕ್ಸ್ಟ್ 2 ಈಕ್ವೇಷನ್. ಸೊ ಈ ಥರ ಎರಡೂ ಸೈನ್ ಇದ್ದಾಗ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಅಂದರೆ 3 ಮೈನಸ್ 4 ಸಬ್ಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಸೈನು ಚೇಂಜ್ ಆಗುತ್ತೆ. ಇಲ್ಲೇನಿಲ್ಲ ಅಂದರೆ ಪ್ಲಸ್ ಐತೆ ಅಂತ, ಅದೇನಾಗುತ್ತೆ ಮೈನಸ್ ಆಯಿತು. ಇಲ್ಲಿ ಮೈನಸ್ ಐತೆ, ಅದೇನಾಯಿತು ಪ್ಲಸ್ ಆಯಿತು. ಇಲ್ಲಿ ಪ್ಲಸ್ ಐತೆ, ಏನೂ ಇಲ್ಲ ಅಂದರೆ ಅದೇನಾಯಿತು ಮೈನಸ್ ಆಯಿತು. ಈ ಸೈನ್ನ ಕನ್ಸಿಡರ್ ಮಾಡಬೇಕು. ಅಂದರೆ ಬ್ರಾಕೆಟಲ್ಲಿ ಬರೆದಿದ್ದೀವಲ್ಲ ಆ ಸೈನ್ನ ಕನ್ಸಿಡರ್ ಮಾಡಬೇಕು. ಏನು 3 ಮೈನಸ್ 4 ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯಿತು. ಸೊ 2y ಪ್ಲಸ್ 3y 5y which is equal to 10 minus 4 is 6. So y is equal to 6 by 5 ಆಯಿತು. ಈಗ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಹೇಗೆ ಎಕ್ಸ್ ಫೈಂಡ್ ಔಟ್ ಮಾಡೋದು? ಸಬ್ಸ್ಟಿಟ್ಯೂಟ್ y ಇನ್ ಈಕ್ವೇಷನ್ 1. ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೋಡಿ ಈಕ್ವೇಷನ್ ಏನಿದೆ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5. ಎಕ್ಸ್ ಅಂದರೆ ಎಷ್ಟು ಅದನ್ನು ನಾವು ಫೈಂಡ್ ಔಟ್ ಮಾಡೋದು. ಪ್ಲಸ್ ವೈ ಅಂದರೆ 6 by 5 ಆಯಿತು, ವಿಚ್ ಈಸ್ ಈಕ್ವಲ್ ಟು 5. ನಮ್ಗೆ ವೈ ಬೇಕಂದರೆ ಇದನ್ನ ಈ ಕಡೆ ಕಳಿಸು, ಎಕ್ಸ್ ಬೇಕಂದರೆ
ಎಕ್ಸ್ ಈಸ್ ಈಕ್ವಲ್ ಟು 5 ಪ್ಲಸ್ 6/5 ಆ ಕಡೆ ಹೋದರೆ ಮೈನಸ್ 6/5 ಆಯಿತು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 5 5 25 ಮೈನಸ್ 6/5. ಸೊ 25ಅಲ್ಲಿ 6 ಹೋದರೆ 19/5. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 19/5 ಆ್ಯಂಡ್ ವೈ ಈಸ್ ಈಕ್ವಲ್ ಟು 6/5. ಸೊ ಅದೇ ಥರ ಇನ್ನೊಂದಿದೆ. ಸೊ ಇದು ವೆರಿ ಸಿಂಪಲ್ ನೋಡಿ. ಸೊ ಇದು 1 ಇದು 2. ಸೊ ಡೈರೆಕ್ಟಾಗಿ +5 -5 ಕ್ಯಾನ್ಸಲ್ ಆಯಿತು. ಸೊ 3x + 2x 5x ಆಯಿತು. 5x ಈಸ್ ಈಕ್ವಲ್ ಟು 15 + 5 20. ಸೊ ಎಕ್ಸ್ ಬೇಕಂದರೆ 20/5. ಸೊ ಎಕ್ಸ್ ಈಸ್ ಈಕ್ವಲ್ ಟು 20/5 ಅಂದರೆ 5 1s 5 4s ಎಕ್ಸ್ ಈಸ್ ಈಕ್ವಲ್ ಟು 4 ಆಯಿತು. ವೈ ಫೈಂಡ್ ಔಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಎಕ್ಸ್ ಇನ್ ಈಕ್ವೇಷನ್ 1. ಸೊ ಈಕ್ವೇಷನ್ 1 ಏನು 3x + y ಈಸ್ ಈಕ್ವಲ್ ಟು 15. ಎಕ್ಸ್ ಎಷ್ಟು 4 3 × 4 + y ಈಕ್ವಲ್ ಟು 15. ವೈ ಫೈಂಡ್ ಔಟ್ ಮಾಡಬೇಕಾದ್ರೆ 15 4 3s 12 + 12 ರೈಟ್ ಸೈಡ್ ಬರ -12. ಸೊ 15 - 12 is 3. ಸೊ ಇದುವರೆಗೆ 4 ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡಿದೆ. ಇವಾಗ 2 ಹೋಮ್ವರ್ಕ್ ಪ್ರಾಬ್ಲಮ್ ಬರಿತೀನಿ, ಅಂದರೆ ಅದನ್ನು ನೀವು ಟ್ರೈ ಮಾಡಿ. ಸೊ ಇದೆಲ್ಲ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ಸು. ಸೊ ಟ್ರೈ ಮಾಡಿ ಆಯಿತಾ. ಸೊ ಎಕ್ಸ್ ಮೈನಸ್ ವೈ ಟ್ರೈ ಮಾಡಿಬಿಟ್ಟು ಆನ್ಸರ್ನ ಕಮೆಂಟ್ ಮಾಡಿ. ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 3, 2x + y ಈಸ್ ಈಕ್ವಲ್ ಟು 9. ಇದೊಂದು ಕ್ವಶನು. ಕ್ವಶನ್ ನಂಬರ್ 6, 2x - y ಈಕ್ವಲ್ ಟು 10, x + y ಈಕ್ವಲ್ ಟು 8 ಆಯಿತಾ. ಸೊ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು, ದಟ್ ಈಸ್ 4 ಮಾರ್ಕ್ಸು. 4 ಮಾರ್ಕ್ಸಲ್ಲಿ ಫಸ್ಟ್ ಕ್ವಶನ್ಸು ಯಾವಾಗಲೂ ಲೀನಿಯರ್ ಇಕ್ವೇಷನ್ ಗ್ರಾಫೇ ಆಗಿರುತ್ತೆ ಆಯಿತಾ. ಇವಾಗ ಲೆಟ್ ಮೀ ಎಕ್ಸ್ಪ್ಲೇನ್ ಹೌ ದ ಗ್ರಾಫ್ ಪ್ರಾಬ್ಲಮ್ಸ್ ಆರ್ ಗೋಯಿಂಗ್ ಟು ಬಿ ಸಾಲ್ವ್. ಗ್ರಾಫ್ ಪ್ರಾಬ್ಲಮ್ನ ಹೇಗೆ ಮಾಡೋದು, ಮತ್ತು ಇದು ಎಕ್ಸಾಮಲ್ಲಿ ಬಂದೇ ಬರುತ್ತೆ, ವಿಚ್ ಕ್ಯಾರೀಸ್ ಫಾರ್ 4 ಮಾರ್ಕ್ಸ್. ಸೊ ಹೇಗೆ ಅಂದರೆ ಸಾಲ್ವ್ ದ ಫಾಲೋವಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಸಾಲ್ವ್ ಬೈ ಗ್ರಾಫ್ ಅಂತ ಕೊಟ್ಟಿರ್ತಾರೆ, ಗ್ರಾಫಿಕಲ್ ಮೆಥಡ್ ಆರ್ ಗ್ರಾಫ್ ಅಂತ. ಸೊ ಇಲ್ಲಿ 2 ಇಕ್ವೇಷನ್ ಕೊಟ್ಟವ್ರೆ. ಫಸ್ಟ್ ಈಕ್ವೇಷನ್ ಬರ್ಕೋಬೇಕು. ಸೊ ಒಂದು ಈಕ್ವೇಷನ್ ಎಕ್ಸ್ + y ವಿಚ್ ಈಸ್ ಈಕ್ವಲ್ ಟು 8. ಈ ಥರ ಒಂದು ಟೇಬಲ್ ಹಾಕಬೇಕು. ಹೇಗೆ ಅಂದರೆ 3/3 ಇರೋದು. ಸೊ ಇಲ್ಲಿ ಏನು ಬರೀಬೇಕು ಟೇಬಲಲ್ಲಿ, ಮೊದಲನೇ ಇಕ್ವೇಷನ್ ಬರೋದು ಟೇಬಲ್ ಬರೀಬೇಕು. ಎಕ್ಸು ವೈ, ಇಲ್ಲಿ x, y ಅಂತ ಬರೀಬೇಕು ಆಯಿತಾ. ಸೊ ಇವಾಗ ಏನು ಮಾಡಬೇಕಂದ್ರೆ ನಾವು ಎಕ್ಸ್ ವ್ಯಾಲ್ಯೂನ ಅಸ್ಯೂಮ್ ಮಾಡಬೇಕು. ಸೊ ನಾನು ಎಕ್ಸ್ ವ್ಯಾಲ್ಯೂ ಏನಂತ ಅಸ್ಯೂಮ್ ಮಾಡ್ತೀನಿ ಅಂದರೆ 0 ಮತ್ತು 1 ಅಂತ ಅಸ್ಯೂಮ್ ಮಾಡ್ತೀನಿ ಆಯಿತಾ. ಸೊ ಅಂದರೆ ಎಕ್ಸ್ ಪ್ಲೇಸಲ್ಲಿ ಈ ವ್ಯಾಲ್ಯೂಸ್ನ ಹಾಕ್ಬಿಟ್ಟು ವೈ ವ್ಯಾಲ್ಯೂಸ್ನ ಬರೀಬೇಕು. ಅದು ಈಕ್ವೇಷನ್ ಬರ್ಕೊಂಡು ಎಕ್ಸ್ + y ವಿಚ್ ಈಸ್ ಈಕ್ವಲ್ ಟು 8. ಈಗ ಫಸ್ಟ್ ಏನು ಎಕ್ಸಲ್ಲಿ 0 ಹಾಕಿದ್ರೆ 0 + y ಈಸ್ ಈಕ್ವಲ್ ಟು 8 ಆಯಿತು. ಅಂದರೆ y ವ್ಯಾಲ್ಯೂ 8 ಬಂತು. ಅದನ್ನು ಇಲ್ಲಿ ಬರೀಬೇಕು. ಇಲ್ಲಿ ಏನು ಬರೀಬೇಕು 0, 8 ಅಂತ ಬರೀಬೇಕು. ಇವಾಗ ಎಕ್ಸ್ ಜಾಗದಲ್ಲಿ 1 ಅಂತ ಹಾಕಬೇಕು. ಎಕ್ಸ್ + y ವಿಚ್ ಈಸ್ ಈಕ್ವಲ್ ಟು 8. ಎಕ್ಸ್ ಜಾಗದಲ್ಲಿ 1 ಅಂತ ಹಾಕಿದ್ರೆ 1 + y ಈಸ್ ಈಕ್ವಲ್ ಟು 8 ಆಯಿತು. y ಬೇಕಂದರೆ 8 + 1 ಆ ಕಡೆ ಹೋದರೆ -1, y ಈಸ್ ಈಕ್ವಲ್ ಟು 7 ಬಂತು. ಇಲ್ಲಿ ಏನು ಬರೀಬೇಕು 1, 7 ಅಂತ ಬರೀಬೇಕು. ಸೊ ಇವಾಗ ಸೆಕೆಂಡ್ ಟೇಬಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಈ ಟೇಬಲ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಸೆಕೆಂಡ್ ಈಕ್ವೇಷನ್ ಯಾವುದು ಎಕ್ಸ್ - y ಈಸ್ ಈಕ್ವಲ್ ಟು 4. ಇಲ್ಲಿ ಹೇಗೆ ಮಾಡ್ದೋ ಅದೇ ರೀತಿ ಇಲ್ಲೂ ಮಾಡಬೇಕು. ಈ ಥರ ಒಂದು ಟೇಬಲ್ ಹಾಕಬೇಕು. ಎಕ್ಸು ವೈ, ಎಕ್ಸ್, y. ಸೊ ಇಲ್ಲೂ ಸೇಮ್ ವ್ಯಾಲ್ಯೂನ ಬೇಕಾದ್ರೆ ಅಸ್ಯೂಮ್ ಮಾಡ್ಕೊಳ್ಳಿ 0, 1. ಸೊ ಈ ಈಕ್ವೇಷನಲ್ಲಿ ಎಕ್ಸ್ ಪ್ಲೇಸಲ್ಲಿ 0 ಹಾಕಿದ್ರೆ -y ಈಸ್ ಈಕ್ವಲ್ ಟು 4 ಆಯಿತು. y ಈಸ್ ಈಕ್ವಲ್ ಟು -4 ಆಯಿತು. ಇಲ್ಲೇನಾಯಿತು 0, -4 ಅಂತ ಬರೀಬೇಕು. ಸೊ ಈಗ ಎಕ್ಸ್ ಜಾಗದಲ್ಲಿ 1 ಹಾಕಬೇಕು. ಸೊ -y ಈಸ್ ಈಕ್ವಲ್ ಟು ಇಲ್ಲಿ ತೋರಿಸ್ತೀನಿ ನೋಡಿ. ಎಕ್ಸ್ - y ಈಕ್ವಲ್ ಟು 4. ಎಕ್ಸ್ ಜಾಗದಲ್ಲಿ ಏನು 1 ಹಾಕಬೇಕು. 1 - y ಈಕ್ವಲ್ ಟು 4 ಆಯಿತು. -y ಈಸ್ ಈಕ್ವಲ್ ಟು 4
ಪ್ಲಸ್ 1 ಆ ಕಡೆ ಹೋದರೆ -1 ಆಯಿತು. ಸೊ -y=3 ಆಯಿತು. y ಏನಾಯಿತು -3 ಆಯಿತು ಇಲ್ಲಿ. ಸೊ ಇದು ಈ ಥರ ಮಾಡಿ ತೋರಿಸ್ಬೇಕು. ಸೊ ಇಲ್ಲಿ -3 ಆಯಿತು. ಇದೇನು ಬಂತು 1, -3. ಬೇಕಾದ್ರೆ ಇನ್ನೂ ಒಂದು ವ್ಯಾಲ್ಯೂಸ್ನ ಕಂಟಿನ್ಯೂ ಮಾಡ್ಬೋದು ಆಯಿತಾ. ಇವಾಗ ಇದನ್ನು ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು. ಸೊ ನಾನು ಆಲ್ರೆಡಿ ಗ್ರಾಫ್ಸ್ನ ಡ್ರಾ ಮಾಡಿದ್ದೀನಿ. ಸ್ಕೇಲ್ನ ಇದು ಬರೀಲೇಬೇಕು. 1 centimeter ಆಲ್ವೇಸ್ 1 centimeter. 1 centimeter x axis which is equal to 1 units. 1 centimeter of y axis which is equal to 1 units. ಇವಾಗ ಫಸ್ಟ್ ಈಕ್ವೇಷನ್ದು ಗ್ರಾಫ್ ಮೇಲೆ ಪ್ಲಾಟ್ ಮಾಡಬೇಕು. ಏನು x + y 0, 8 ಅಂದರೆ ಎಕ್ಸ್ ಆ್ಯಕ್ಸಿಸು 0, ವೈ ಆ್ಯಕ್ಸಿಸು 8. ಸೊ ಎಕ್ಸ್ ಆ್ಯಕ್ಸಿಸ್ ಅಂದರೆ ಇದು ಎಕ್ಸ್ ಆ್ಯಕ್ಸಿಸು 0 ಆಯಿತು, ವೈ ಆ್ಯಕ್ಸಿಸು 8. ಓಕೆ, ಇಲ್ಲಿ ಬಂತು. ಸೊ ಇದೇನು 0,8 ಅಂತ ಬರಿಬೇಕು. ಬೇಕಾದ್ರೆ ಇಲ್ಲಿ ರೆಫರೆನ್ಸ್ಗೆ ಎ ಅಂತ ಬರ್ಕೊಳ್ಳಿ. ಇಯರ್ ಆಲ್ಸೋ ದಿಸ್ ವಿಲ್ ಬಿ ದಿ ಪಾಯಿಂಟ್ ಎ. ಸೊ ಇವಾಗ 1,7 ಅಂದರೆ ಎಕ್ಸ್ ಆ್ಯಕ್ಸಿಸು 1, ವೈ ಆ್ಯಕ್ಸಿಸ್ ಬಂದು 7. ಸೊ ಎಲ್ಲಿ ಬರುತ್ತೆ ಎಕ್ಸ್ ಆ್ಯಕ್ಸಿಸ್ಸು ನೋಡಿ, ಇಲ್ಲಿ ಎಕ್ಸು 1 ಬಂತು, ವೈ 7. ಸೊ ಅವೆರಡು ಇಲ್ಲಿ ಮೀಟ್ ಆಗುತ್ತೆ ಆಯಿತಾ. ಸೊ ಇದು ಪಾಯಿಂಟ್ ಬಿ ಅಂತ ತಗೊಳ್ಳಿ. ಸೊ 1,7 ಆಯಿತು. ಸೊ ಇವಾಗ ಇದು ಇವೆರಡನ್ನು ಜಾಯಿನ್ ಮಾಡಿ ಹಿಂಗೆ. ಬೇಕಾದರೆ ಈ ಥರ ಎಕ್ಸ್ಟೆಂಡ್ ಮಾಡಿದ್ರೆ ಬೆಟರ್. ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ಸಾಕು. ಇದನ್ನು ಒಂದು ಸ್ವಲ್ಪ ಈ ಕಡೆಗೆ ಎಕ್ಸ್ಟೆಂಡ್ ಮಾಡಿ. ಇವಾಗ ಸೆಕೆಂಡನ್ನು ಇದು ಲೈನು ಯಾವುದದು x + y = 8 ಅಂತ ಈ ಲೈನು ಬರಿಬೇಕು. x + y = 8. ಇವಾಗ x - y = 4 ಅನ್ನೋ ಲೈನ್ನ ಡ್ರಾ ಮಾಡಬೇಕು. ಸೊ ಆಯಿತಾ. ಸೊ ಫಸ್ಟು ಎಕ್ಸಲ್ಲಿ 0 ಆದಾಗ ವೈಯಲ್ಲಿ ಏನು -4, ಎಕ್ಸು 0, ವೈಯಲ್ಲಿ -4. ನೋಡಿ ಇಲ್ಲಿ -4 ಇಲ್ಲಿ ಬಂತು. ಎಕ್ಸು 0, ವೈ -4. ಇದನ್ನು ಸಿ ಅಂತ, ಇದನ್ನು ಬಿ ಅಂತ ಕರೆದ್ರೆ ದಿಸ್ ಪಾಯಿಂಟ್ ಇಸ್ ಬಿ. ಇವಾಗ ಸಿ ಪಾಯಿಂಟ್ನ ಮಾಡಬೇಕು. ಏನು 0, -4, ಎಕ್ಸಲ್ಲಿ 0, ವೈಯಲ್ಲಿ -4. ಸೊ ದಿಸ್ ಇಸ್ ಸಿ ಪಾಯಿಂಟ್. ಏನದು ಪಾಯಿಂಟು ಕೋಆರ್ಡಿನೇಟು 0, -4 ಆಯಿತು ಆಯಿತಾ. ಸೊ ನೆಕ್ಸ್ಟು 1, 3 ಅಂದರೆ ಎಕ್ಸಲ್ಲಿ 1, ವೈಯಲ್ಲಿ -3. ಎಕ್ಸಲ್ಲಿ 1 ಅಂದರೆ ವೈಯಲ್ಲಿ -3 ಇಲ್ಲಿ ಬಂತು ಆಯಿತಾ. ಇದು x = ಡಿ, ಇದು ಸಿ, ಡಿ ಪಾಯಿಂಟು. x = 1, -3 ದಟ್ ಈಸ್ ಡಿ ಪಾಯಿಂಟು ಆಯಿತಾ. ಇದನ್ನು ಈ ಥರ ಎಕ್ಸ್ಟೆಂಡ್ ಮಾಡಬೇಕು. ಹಿಂಗೆ ಎಕ್ಸ್ಟೆಂಡ್ ಮಾಡಿದಾಗ ಆರಿಜಾಂಟಲ್ ಲೈನ್, ಈ ಲೈನು ಮತ್ತು ಈ ಲೈನು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅದೇ ಇಂಪಾರ್ಟೆಂಟ್. ಸೊ ಈ ಲೈನು ಮತ್ತು ಇಲ್ಲಿ ನಾನು ಎಕ್ಸಾಕ್ಟ್ ಗ್ರಾಫಲ್ಲಿ ಮಾಡ್ತಾಯಿಲ್ಲ, ನೀವು ಗ್ರಾಫಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಸೊ ಎಕ್ಸಾಕ್ಟಾಗಿ ಎಲ್ಲಿ ಮೀಟ್ ಆಗುತ್ತೆ ಅಂತ. ಸೊ ಅಲ್ಲಿ ಮೀಟ್ ಆಗುತ್ತೆ. ಇದನ್ನು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಅಲ್ಲಿಂದ ನಮ್ಗೆ ಆನ್ಸರ್ ಬೇಕಂದರೆ ಇಲ್ಲಿ ಇದನ್ನ ಈ ಥರ ಬರೆದು ಇದನ್ನು ಈ ಥರ ಹಿಂಗೆ ಮಾಡಿದ್ರೆ ಇದು ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಆಗಿರುತ್ತೆ ಮತ್ತು ಇದು ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಆಗಿರುತ್ತೆ. ಸೊ ಗ್ರಾಫ್ನ ನೋಡ್ಬಿಟ್ಟು ನೀವು ಆನ್ಸರ್ ಬರೀಬೇಕು. ಆನ್ಸರ್ ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಕೊಡಲ್ಲ. ಆನ್ಸರ್ ಬರೀಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೈ ಅಂತ. ಸೊ ಈ ಥರ ಗ್ರಾಫ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ನೋಡಿ, ಇವಾಗ ಇನ್ನೊಂದು ಕ್ವಶನ್ ಬರ್ತಿದ್ದೀನಿ. ಸೊ ಇದು ಫಸ್ಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ ಈಕ್ವೇಷನ್ ಬರೀಬೇಕು. x + y ವಿಚ್ ಈಸ್ ಈಕ್ವಲ್ ಟು 12. ಈ ಥರ ಒಂದು ಬಾಕ್ಸ್ ಹಾಕಿ ಏನು ಬರೀಬೇಕು, ಎಕ್ಸು ವೈ ಎಕ್ಸ್ ವೈ ಎಕ್ಸ್ ವ್ಯಾಲ್ಯೂಸ್ನ ಅಸ್ಯೂಮ್ ಮಾಡಬೇಕು. 0, 1 ಮತ್ತು ಇಲ್ಲಿ ಇನ್ನೊಂದು ವ್ಯಾಲ್ಯೂ ಅಸ್ಯೂಮ್ ಮಾಡ್ತೀನಿ 2 ಅಂತ ಆಯಿತಾ. ಸೊ ಇವಾಗ 2 ವ್ಯಾಲ್ಯೂಸ್ ಸಾಕು. ಬೇಕಂದರೆ ಯು ಕ್ಯಾನ್ ಅಸ್ಯೂಮ್ 1 more. ಇವಾಗ ಎಕ್ಸ್ ಜಾಗದಲ್ಲಿ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y = ಏನಂತ ಬಂತು. ಈ ಈಕ್ವೇಷನಲ್ಲಿ ಎಕ್ಸ್ ಜಾಗದಲ್ಲಿ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 × 0 0 ಆಯಿತು. y - 12. ಸೊ y = 12 ಅಂತ ಬಂತು. ಇದೇನು ಕೋಆರ್ಡಿನೇಟು 0, 12 ಆಯಿತಾ. ಅಂದರೆ y ಕೋಆರ್ಡಿನೇಟು 12 ಗಂಟೆ ಇರಬೇಕು. ಸೊ ಇಲ್ಲಿ 11, 12. ನೆಕ್ಸ್ಟು ಎಕ್ಸ್ ಜಾಗದಲ್ಲಿ 1 ಹಾಕ್ತೀನಿ. ಸೊ 2x + y = 12. ಸೊ
2 ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಪ್ಲಸ್ ವೈ ಇಸ್ ಈಕ್ವಲ್ ಟು 12, 2 ಪ್ಲಸ್ ವೈ ಇಸ್ ಈಕ್ವಲ್ ಟು 12, ವೈ ಇಸ್ ಈಕ್ವಲ್ ಟು 12 ಮೈನಸ್ 2, ಸೊ ವೈ ಇಸ್ ಈಕ್ವಲ್ ಟು 10 ಅಂತ ಆಯಿತು. ಸೊ ಇಲ್ಲಿ ಯಾವ ವ್ಯಾಲ್ಯೂಸ್ ಹಾಕಬೇಕು, ವೈ ಜಾಗದಲ್ಲಿ 1 ಆದರೆ ಎಕ್ಸ್ 10 ಏನು 1, 10 ಆಯಿತು. ನೆಕ್ಸ್ಟು ಇನ್ನೊಂದು ವ್ಯಾಲ್ಯೂಸ್ ಹಾಕ್ತೀನಿ 2. ಸೊ ಎಕ್ಸ್ ಜಾಗದಲ್ಲಿ 2 ಅಂತ ಹಾಕ್ತೀನಿ. 2 ಇಂಟು 2 4 ಆಯಿತು. 4 ಪ್ಲಸ್ ವೈ ವಿಚ್ ಈಸ್ ಈಕ್ವಲ್ ಟು 12. ಸೊ ವೈ ಈಸ್ ಈಕ್ವಲ್ ಟು 12 ಮೈನಸ್ 4, ವೈ ಈಸ್ ಈಕ್ವಲ್ ಟು 8 ಅಂತ ಆಯಿತು. ಸೊ ಇಲ್ಲಿ 8 ಬಂತು, ಇಲ್ಲೇನು 2, 8. ಇವಾಗ ನೆಕ್ಸ್ಟ್ ಏನು ಯಾವುದಂದರೆ ಇನ್ನೊಂದು ಇಕ್ವೇಷನ್ ಎಕ್ಸ್ ಮೈನಸ್ ವೈ ವಿಚ್ ಈಸ್ ಈಕ್ವಲ್ ಟು 7. ಸೊ ಇಲ್ಲೂ ಅದೇ ಥರ ಟೇಬಲ್ ಬರೀಬೇಕು. ಸೊ ಎಕ್ಸು ವೈ, ಎಕ್ಸ್ ವೈ, ಸೊ ಇಲ್ಲಿ 0, 1, 2 ಅಂತ ಅಸ್ಯೂಮ್ ಮಾಡಿದ್ರೆ 3 ವ್ಯಾಲ್ಯೂಸ್ ತಗೊಂಡಿದ್ರೆ 2 ಎನಫು, ಬಟ್ ಇರಲಿ ಇದು ಇನ್ನೊಂದು ವ್ಯಾಲ್ಯೂಸ್ ಮಾಡಿ ಅಂದರೆ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ ಮೈನಸ್ ವೈ ಇಸ್ ಈಕ್ವಲ್ ಟು 7, ಇಲ್ಲಿ ಬಂತೆ ಮೈನಸ್ 7 ಬರುತ್ತೆ, ಅಂದರೆ 0, ಮೈನಸ್ 7 ಆಯಿತು. ಎಕ್ಸ್ ಜಾಗದಲ್ಲಿ 1 ಹಾಕಬೇಕು. ಸೊ 1 ಹಾಕಿದ್ರೆ ನೋಡಿ ಇಲ್ಲಿ ಮಾಡಿ ತೋರಿಸ್ತೀನಿ. 1 ಮೈನಸ್ ವೈ ಈಸ್ ಈಕ್ವಲ್ ಟು 7, ಮೈನಸ್ ವೈ ಈಸ್ ಈಕ್ವಲ್ ಟು 7, ಪ್ಲಸ್ 1 ಆ ಕಡೆ ಹೋದರೆ ಮೈನಸ್ 1 ಆಯಿತು. ಸೊ ಮೈನಸ್ ವೈ ಈಸ್ ಈಕ್ವಲ್ ಟು 6 ಆಯಿತು. ವೈ ಈಸ್ ಈಕ್ವಲ್ ಟು ಮೈನಸ್ 6 ಬಂತು. ಇಲ್ಲಿ ಮೈನಸ್ 6, 1, ಮೈನಸ್ 6. ಅದೇ ಥರ ನೆಕ್ಸ್ಟ್ ವ್ಯಾಲ್ಯೂ ಹಾಕಬೇಕು. ಎಕ್ಸ್ ಈಸ್ ಈಕ್ವಲ್ ಟು 2 ಅಂದರೆ 2 ಮೈನಸ್ ವೈ ಈಸ್ ಈಕ್ವಲ್ ಟು 7, ಮೈನಸ್ ವೈ ಈಸ್ ಈಕ್ವಲ್ ಟು 7 ಮೈನಸ್ 2, ಮೈನಸ್ ವೈ ಈಸ್ ಈಕ್ವಲ್ ಟು 5, ವೈ ಈಸ್ ಈಕ್ವಲ್ ಟು ಮೈನಸ್ 5 ಅಂದರೆ ಇಲ್ಲಿ ಏನಂತು ಮೈನಸ್ 5, 2, ಮೈನಸ್ 5. ಇವಾಗ ಮಾರ್ಕ್ ಮಾಡಬೇಕು. ಸೊ ನೀವು ಗ್ರಾಫಲ್ಲಿ ಟ್ರೈ ಮಾಡಬೇಕು. ನನ್ನ ಗ್ರಾಫ್ ಇಲ್ಲ, ನನಗೆ ಇಲ್ಲಿ ಎಕ್ಸಾಕ್ಟ್ ಆನ್ಸರ್ ಬರಲ್ಲ, ಯಾಕಂದರೆ ಗ್ರಾಫಲ್ಲಿ ಮಾಡಿದ್ರೆ ಮಾತ್ರ ಎಕ್ಸಾಕ್ಟ್ ಆನ್ಸರ್ ಬರೋದು. ಸೊ ಜಸ್ಟ್ ಮಾರ್ಕ್ ಮಾಡಿ ಹೆಂಗೆ ಫೈಂಡ್ ಔಟ್ ಮಾಡೋದಂತ ಹೇಳ್ತೀನಿ. ಸೊ ಫಸ್ಟು 0, 12, ಎಕ್ಸಲ್ಲಿ 0, ವೈಯಲ್ಲಿ 12 ಅಂದರೆ ಇದು. ಸೊ ನೆಕ್ಸ್ಟು 1, 10, ಎಕ್ಸಲ್ಲಿ 1 ಇಲ್ಲಿ. ನೆಕ್ಸ್ಟು 2, 8, 2, 8 ಇಲ್ಲಿ ಬರುತ್ತೆ. ಸೊ ಇದನ್ನು ಹೀಗೆ ಡ್ರಾ ಮಾಡಿ ಹಿಂಗೆ ಎಕ್ಸ್ಟೆಂಡ್ ಮಾಡಬೇಕು, ಆಯಿತಾ. ಇದು ಯಾವ ಲೈನ್ ಇದೆ ಅಂದರೆ 2x ಪ್ಲಸ್ ವೈ ಈಕ್ವಲ್ ಟು 12 ಲೈನು. ಸೊ ನೆಕ್ಸ್ಟು 0, -7 ಇದು ಎ. 1, -6, 1, -6 ಇಲ್ಲಿ ಬರುತ್ತೆ. ನೆಕ್ಸ್ಟು 2, -5 ಇಲ್ಲಿ ಬರುತ್ತೆ. ಸೊ ಇದನ್ನು ಈ ಥರ ಸ್ಟ್ರೈಟ್ ಲೈನ್ ಜಾಯಿನ್ ಮಾಡಿ ಇವಾಗ ಹಾರಿಜಾಂಟಲ್ ಈ ಲೈನು ಎಲ್ಲಿ ಮೀಟ್ ಆಯಿತು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಮೀಟ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಈ ಥರ ಬಾಕ್ಸ್ ಹಾಕೊಂಡ್ರೆ ನಿಮಗೆ ಆನ್ಸರ್ ಫೈಂಡ್ ಔಟ್ ಮಾಡೋದು ವೆರಿ ಈಸಿ, ಆಯಿತಾ. ಸೊ ಇಲ್ಲಿಂದ ಇಲ್ಲಿಗೆ ಈ ಥರ ಬಾಕ್ಸ್ ಹಾಕಿದ್ರೆ ಇದು ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ, ಮತ್ತು ಇಲ್ಲಿಂದ ಇಲ್ಲಿಗೆ ಬರೋದು ವೈ ವ್ಯಾಲ್ಯೂ ಆಗಿರುತ್ತೆ, ಆಯಿತಾ. ಸೊ ಓಕೆ. ಸೊ ಇದುವರೆಗೆ ನಾವು ಗ್ರಾಫಿಕಲ್ ಪ್ರಾಬ್ಲಮ್ಸ್ನ 2 ಪ್ರಾಬ್ಲಮ್ನ ಡಿಸ್ಕಸ್ ಮಾಡಿದೆವು. ಸೊ ಅದೇ ಥರ ಈ ಪ್ರಾಬ್ಲಮ್ನ ಟ್ರೈ ಮಾಡಿ. ಸೊ ಪ್ರಾಬ್ಲಮ್ ನಂಬರ್ 3 ಮತ್ತು ಪ್ರಾಬ್ಲಮ್ ನಂಬರ್ 4 ಆ್ಯಂಡ್ ಆಲ್ಸೋ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 29ಅಲ್ಲಿ 7th ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಕೂಡ ಟ್ರೈ ಮಾಡಿ, ಆಯಿತಾ. ಆನ್ಸರ್ನ ಕಮೆಂಟ್ ಮಾಡಿ. ಸೊ ಐ ಥಿಂಕ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ಸೆಕೆಂಡ್ ಚಾಪ್ಟರ್ ರಿವಿಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.